ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗಿನ ಕೆಲಸ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು. ಆದರೆ ಎಲ್ಲ ಬದಿಗೂ ಒಂದಲ್ಲ ಒಂದು ರಗಳೆ ಆಗ್ತಾನೆ ಇತ್ತು. ಇವತ್ತು ಎಂತಾಗಿತ್ತು ಕೇಳ್ರೆ, ನಂಗಳದ್ದೆಲ್ಲ ಹರಿಯ ನೀರು ಕೆರೆಯಿಂದ ಪೈಪಲ್ಲಿ ಮನೆವರೆಗೆ ಬತ್ತು. ಸುಮಾರು ಒಂದು 2 ಕಿಲೋಮೀಟ್ರ್ ದೂರದಿಂದ ಪೈಪಲ್ಲಿ ಅದು ಎಂತಕ್ಕೂ ನೀರೇ ಬರ್ತಾ ಇತ್ತಿಲ್ಲ. ಪೈಪ್ ಕಟ್ಟಿಗೆ ಬಿಟ್ಟಿತ್ತು, ಆದರೆ ಎಲ್ಲಿ ಕಟ್ಕೊಂಡಿತ್ತು ಹೇಳೋದೇ ಗೊತ್ತಾಗ್ತಾ ಇತ್ತಿಲ್ಲ. ಅವರು ಹೋಪನ ಬಾ ನೋಡೋಣ ಅಂದರು. ಕಡೆಗೆ ಒಬ್ಬ ಆಳನ್ನು ಕರ್ಕೊಂಡು ಹೋದ್ಯ. ಎಷ್ಟಾಗಿದ್ರು ಎಲ್ಲಿ ಕಟ್ಗೆನ ಜೋಳ ಗೊತ್ತಾಗ್ತಾ ಇತ್ತಿಲ್ಲ. ಸುಮಾರು ಕೆಳಗಿದ್ದೋಗಿತ್ತು ಪೈಪು, ರಾಶಿ ವರ್ಷದ ಹಳೆ ಇದ್ದಕ್ಕೆ. ಕಡೆಗಂತೂ ಹುಡುಕಿ ಕಡೆಗೆ ಇಲ್ಲಿ ಒಂದು ಜುಗಾಡು ಮಾಡ್ತಾವೆ. ಎಂಥದ್ದು ಕೇಳಿದ್ರೆ, ನೀರು ಬತ್ತಾ ಇದ್ದ ಬದಿಂದವ ಒಂದು ಪ್ಲಾಸ್ಟಿಕ್ ಹಾಕ್ತಾ. ಆ ಪ್ಲಾಸ್ಟಿಕ್ ಒತ್ಕೊಂಡು ಎಲ್ಲಿ ಬಂದು ನಿತ್ಗಂಜ ಆ ಅಂದಾಜಿನ ಮೇಲೆ ಅಂದ್ರೆ ಅಲ್ಲೆಲ್ಲೋ ಕಟ್ಗೆಂಜು ಹೇಳ ಕಂಡು ಹಿಡ್ಕತ್ತ. ಎಂತಕೆಂದ್ರೆ ಸುಮಾರು ಕಂತಿಗಿರ್ತು ಪ್ಲಾಸ್ಟಿಕ್, ಅದ್ರ ಹುಡ್ಕೋದ್ರೆ ಅಷ್ಟೇ ಕಷ್ಟ. ಆದರೂ ಸುಮಾರು ಆಗದು ಬಿಡಿಸಿ ಎಷ್ಟು ಮಾಡಿ ನೋಡಿರೋ ಫಸ್ಟ್ ಕಂಡಿದ್ದಿಲ್ಲ. ಸುಮಾರೇ ರಗಳತ್ತು. ಕಡೆಗಂತೂ 2 ದಿವಸ ಇದೇ ಪ್ರಯತ್ನ ಮಾಡಿ ಎಲ್ಲ ಬದಿಗೂ ಹೊಂದಿ ಆಗದಂಗೆ ಆಗದಾಗದು. ಕಡೆಗಂತೂ ಲಾಸ್ಟ್ ಎಲ್ಲಿ ಕಟ್ಗೆಂಜು ಎಲ್ಲಿದಾಜು ಕಂಡಿತ್ತು ನೋಡಿ. ಸುಮಾರು ಬದಿಗೆ ಆಗದ್ದ ಪಾಪ, ಆದರೂ ಸಿಕ್ಕಿದ್ದಿಲ್ಲ ಎಷ್ಟು ಮಾಡಿರುವ. ಕಡೆ ಕೆಲವು ಬದಿ ಎಲ್ಲಿ ನೋಡೋ ತನಕ ಕಡೆಗೆ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಕಡೆ ಸರಿ ಆಯ್ತು. ಅಷ್ಟರ ನಂತರ ಮನೆ ಬಂದು ಮತ್ತು ಹಿತ್ತಲಿಂದ ಕೆಲಸ ರಾಶಿ ಇತ್ತು. ಅಂದರೆ ಡೇರೆ ಗಿಡದ್ದೆಲ್ಲವ ಕಳೆ ತೆಗೆದು ಮತ್ತು ಕೆಳಗೆಲ್ಲ ಕಸಗಳೆಲ್ಲ ಬಾರಗಿ ಹೊಂದಿ ಮತ್ತು ಇಲ್ಲಿ ಹೆಗ್ಗಣ ಎಲ್ಲ ಬತ್ತು ಸ್ವಲ್ಪ ಮನೆ ಬಾಗಿಲುವರೆಗೂ. ಅವು ಬಂದು ಹೂಡು ಹಾಕ್ಬಿಡ್ತಾ ಡೇರೆ ಗಿಡ ಎಲ್ಲವ ಕೆದ್ರಿ ಅದು ಕೆಸ್ನಗೆಡ್ಡೆ ಅಂತದಾರು ಇದ್ರ ನಂಜುಳ ಎಲ್ಲ ಇದ್ರ ತಿಂಬ್ಳೆಳು ಬತ್ತ ನೋಡಿ. ಕಳೆ ಇಟ್ಟೋಜು. ಹಾಗಾಗಿ ಅದ್ರ ತೆಗಿಯೋ ಕೆಲಸವೂ ಇತ್ತು. ಹಾಗಾಗಿ ಬಡ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಕಳೆ ತೆಗಿಯೋಣ ಹೇಳಿ ಶುರು ಮಾಡಿದೆ. ಕಳೆ ತೆಗೆದು ಇದ್ರ ಹಂಚಿಗೆಲ್ಲ ಬರಗಿ ಎಲ್ಲ ಮಾಡಿದ್ರೆ ಕೊಳೆ ರೋಗ ಬಂದು ಹೋಗ್ತು. ನಾವು ಗಿಡ ಅಲ್ಲಿ ಬೆಳೆಸ್ಕೊಂಡ್ಮೇಲೆ ಅದ್ರ ಚಲೋ ಮಾಡಿ ನೋಡ್ಕೊಳಕ್ಕಾಗ್ತು ಅಲ್ದ. ಹಾಗಾಗಿ ಮತ್ತು ಇದು ಏನು ರಾಶಿ ಫೇವ್ರೇಟ್ ಕೆಲಸ ಹಿಂಗಿದ್ದಲ್ಲವ. ಹಾಗಾಗಿ ಬಡನೇ ಅಡುಗೆ ಕೆಲಸ ಮುಗಿಸಿ ಇಲ್ಲಿ ಓಡ್ ಬಂದ್ಕತ್ತಿ ಫಸ್ಟು. ಎಂತಕ್ಕೆಂದ್ರೆ ಅಡುಗೆ ಕೆಲಸ ಒಂದು ಮುಗಿಸ್ಕೊಂಡ್ರೆ ಅತ್ತೆ ಅನ್ನ ಮಾಡ್ತು. ಹಾಗಾಗಿ ನನಗೆ ಮಧ್ಯಾಹ್ನದವರೆಗೂ ಈ ಕೆಲಸ ಕಡ್ಡಿಲ್ಲ. ಹಾಗಾಗಿ ಬೆಳಗ್ಗೆ ಮನವರ್ತನೆಲ್ಲ ಮುಗಿದುಕೊಳ್ಳೇನೆ ಅಡುಗೆ ಕೆಲಸ ಶುರು ಮಾಡ್ಕೊಬಿಡ್ತೀವಿ ಪಟ್ನೆ ಮುಗಿಸಿಕ್ಕೆ. ಕಡೆಗೆ ಇಲ್ಲಿ ಬಂದು ಕಳೆ ತೆಗೆದು ಇದ್ರ ಕೆಲಸನೇ ಸುಮಾರು ಒಂದು 90 ಆಗ್ತು. 2 ದಿವ್ಸಗಟ್ಟಲೆ ಬೇಕು ನೋಡಿ. ಇಲ್ಲೆಲ್ಲ ಹೆಂಗಿದ್ದುಳಿ ವಾತಾವರಣ. ಈ ಕಳೆ ತೆಗಿಯೋದ್ರೊಳಗೆ ಹೆಂಗಿದ್ದು ತೋರಿಸಿದ್ದಿ. ಕಳೆ ತೆಗೆದಾದ್ಮೇಲೆ ಹೆಂಗಾಗ್ತು ತೋರಿಸ್ತಿ. ಕಳೆ ಎಲ್ಲ ತೆಗೆದಾದ್ಮೇಲೆ ಒಂದು ಸರಿ ಖುಷಿ ಆಗ್ತು. ಒಂದು 8 ದಿವಸ ಮತ್ತಷ್ಟೇ ಹಾಕ್ಕೊಂಡಿರ್ತು ಕಡೆಗೆ ನೋಡಿ. ಇಲ್ಲ ನಮ್ಮನೆ ಅಶ್ವತ್ಥಕಟ್ಟೆ, ಇದು ನಮ್ಮನೆ ಜಾಗ ಎಲ್ಲ ಹೆಂಗಿದ್ದು ತೋರಿಸ್ತಾ ಇದ್ದಿ ವಾತಾವರಣ ಎಲ್ಲವ ನೋಡಿ. ಹೆಂಗಿದ್ದು ಹೇಳಿ, ಸಿಕ್ಕಾಪಟ್ಟೆ ಚಲೋ ಇದ್ದು. ಹೆಂಗಿದ್ದಳು ಕಾಮೆಂಟಲ್ಲಿ ತಿಳಿಸಿ ನೋಡ್ತಿ ಹೆಂಗೆ ತಿಳ್ತೇಳಿ. ಕಡೆಗೆ ಕಳೆ ತೆಗಿಯೋನಾಳು ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕಷ್ಟವೇ ಆಯಿತು ಸಣ್ಣ ತೆಕ್ಕೋತ ಹೋಗೋದು. ಆದರೆ ಆಳುಗಳನ್ನೆಲ್ಲ ಬಿಟ್ಬಿಟ್ರೆ ಅವಕ್ಕೆ ಗೊತ್ತಾಗ್ತಿಲ್ಲ ಯಾವ್ಯಾವನ್ನೆಲ್ಲ ಕಿತ್ಬಿಡ್ತಾವೆ, ಯಾವ್ದು ಇಡವು ಯಾವ್ದು ತೆಗಿಯೋವಳಿ ನೋಡಿ. ಈ ಬದಿಗೆಲ್ಲ ಕಳೆ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ. ತಗೊಂಡು ಗೊಬ್ಬರ ಗುಂಡಿಗೆ ಹಾಕಿ ಬಿಡ್ತೀವಿ. ಯಾಕೆಂದ್ರೆ ಇಲ್ಲೇ ಇಟ್ಕೊಂಡ್ರೆ ಮತ್ತೆ ಚಿಗುರ್ಕೆ ಬಿಡ್ತೋದು. ಹಿಂಗಿದ್ದ ಕೆಲಸ ಎಲ್ಲ ಹಂಗಾಗಿ ಆಳುಗಳ ಹತ್ರ ಎಲ್ಲ ಮಾಡಿಸ್ತಿಲ್ಲ. ಹೆಂಗಳೇ ಮಾಡ್ಕೈತಿ ಹಂಗಕ್ಕೂ ಟೈಮ್ ಪಾಸ್ ಆಗ್ತು, ಎಲ್ಲದೂ ಆಗ್ತು. ಹಾಗಾಗಿ ಆಳುಗಳ ಖರ್ಚು ಕಡಿಮೆ ಆಗ್ತು ಹೇಳೋ ಕಾರಣಕ್ಕೆ. ಮತ್ತು ಹಿಂಗಿದ್ದೆಲ್ಲ ಅವ್ರ ಹತ್ರ ಬಿಟ್ಕೊಂಡ್ರೆ ಓಕೆ ನಾವು ಸಂತಿಗೆ ಇರೋಕ್ಕಾಗ್ತು, ಯಾವುದಾದ್ರು ಕಿತ್ಬಿಡ್ತಾ. ಹಾಗಾಗಿ ನಾನೇ ಸಣ್ಣ ಹಿಡ್ದು ಮಾಡ್ಕೈತಿ. ಇಲ್ಲೆಲ್ಲ ನೋಡಿ ಕಳೆ ತೆಗೆದು ಕಾದಿಗೆ ಬರಿಗೆ ಎಲ್ಲ ಮಾಡ್ತಾಯಿದ್ದಿ. ಸುಮಾರು ಇಲ್ಲೆಲ್ಲ ಆಯ್ತು ಆಲ್ಮೋಸ್ಟ್. ಆ ಕಡೆ ಒಂದಿದ್ದು ಮತ್ತು ಹಿಂಗೆ ಮಾಡೋದ್ರಿಂದವ ಸುಣ್ಣುಳ ಎಲ್ಲ ಗಿಡ ತಿಂಬ ಪ್ರಮಾಣವೂ ಕಡಿಮೆ ಆಗ್ತು. ಗಿಡ ಚಲೋ ಆಕ್ಕಿತ್ತು. ಮತ್ತು ಅದು ನೀರೆಲ್ಲ ಸರಿಯಾಗಿ ಹೊರದು ಹೋಗ್ತು. ಆವಾಗ ಕೊಳೆ ಬತ್ತಿಲ್ಲ. ಡೇರೆ ಗಿಡ ಎಲ್ಲ ಚಲೋ ಆಗ್ತು. ಈ ಸತಿ ಅಷ್ಟೆಲ್ಲ ಚಲೋ ಆಗಿಲ್ಲ. ಇಲ್ದವ್ರು ಒಂದು 100ರಿಂದ 150 ಜಾತಿಗೆ ಇದ್ದಿತ್ತು. ಸುಮಾರು ಒಂದು 170 ಗಿಡ ಹಿಂಗಿದ್ದಿತ್ತು ಹೋದ ವರ್ಷ ಅಲ್ಲವ. ಅದು ಹೊಂದಿ ಬಂದು ಅದ್ರೊಳಗೆ ಎಂತ ಮಾಡ್ತಿ ಕೇಳ್ರೆ, ಅಂದರೆ ಈ ಒಳಿಲೆಯ ಬೆಂಡೆ ಗಿಡ, ಸೌತೆ ಬಳ್ಳಿ ಎಲ್ಲ ಹಾಕಿರ್ತಿ. ಡೇರೆ ಗಿಡ ಎಲ್ಲವ. ಅಂದರೆ ಡೇರೆ ಗಿಡ ಅಲ್ಲ, ಗೊಂಡೇರು ಗಿಡ. ಡೇರೆ ಗಿಡ ಮುಗಿದ್ಮೇಲೆ ಅವೆಲ್ಲ ಅಪ್ಪಲ್ ಸ್ಟಾರ್ಟ್ ಆಗ್ತಾವೆ. ದೀಪಾವಳಿ ಗೊಂಡೇರು ಬೇಕಲ್ಲಿ. ಹಾಗಾಗಿ ಅವಾಗ ಎಂತ ಆಗ್ತು ಕೇಳಿದರೆ, ಮತ್ತು ಇದ್ರ ಮಧ್ಯನೂ ಕರಿ ಕೆಸ ಹಾಕ್ಬಿಟ್ಟಿದ್ದಿ. ಅದು ಅಂದರೆ ಪಲ್ಯಕ್ಕೆ ಪದಾರ್ಥಕ್ಕೆ ಎಲ್ಲ ಚಲೋ ಆಗ್ತೋಳಿ. ಆದರೆ ಅದನ್ನು ತಿಂಬಲೇಳಿ ಹೊಂದಿ ಬಂದು ಡೇರೆ ಗಿಡನೂ ಹಾಳು ಮಾಡಿಬಿಟ್ಟಿತ್ತು. ಹಾಗಾಗಿ ಈ ಸತಿ ಹಾಕಿದ್ಮೇಲೆ ಗೆಣಸಿನ ಬಳ್ಳಿನೂ ಹಾಕ್ತಿದ್ದಿ. ಅದಕ್ಕೆಂದ್ರೆ ಅದು ಕಡೆ ಈ ಡೇರೆ ಗಿಡ ಎಲ್ಲ ಮುಗಿದು ಹೋಳಿ ತೆಗಿಯೋ ಟೈಮಿಗೆ ಚಲೋ ಆಗ್ತುಳು. ಇದು ಆಮೇಲೆ ಅಡಿಕೆ ಒಣಸಕ್ಕೆ ಹಣ, ಹಂಗಾಗಿ ಹೋಳಿ ಹೊಯ್ಕತ್ತೀಯ ಹೆಂಗವು ಕಡೆಗೆ ಮತ್ತೆ ತೆಗೆದು ಕ್ಲೀನ್ ಮಾಡ್ತೀಯ. ಅಷ್ಟೊತ್ತಿಗೆ ಇಲ್ಲಿ ನೋಡಿ ಮನೆ ಸುಬ್ಬಿಯ ಹೆಂಗೆ ಬಿಟ್ಟಾಕಿದ್ಯಾ. ಇಲ್ಲಿ ಕೆಳಗೆ ಮೇಯ್ದು ಬಿಟ್ಟು ಗೊಬ್ಬರ ಗುಂಡಿ ಒಳಗೆ ಹೊತ್ಕೊಂಡು ಅಲ್ಲಿ ಸೊಪ್ಪು ಹಾಕಿ ತಿಂತಾಯಿದ್ದು. ಗೊಬ್ಬರ ಗುಂಡಿ ತುದೀವರೆಗೆ ಹೋಜು ನೋಡಿ. ಹೊಡೆಯೆಲ್ಲರೂ ಸಿಕ್ತೆ ಇಲ್ಲೇ, ಹೊಡ್ಕ ಬಪ್ಪನ ಅಂದ್ರೆ ಸಿಕ್ತೆ ಬೊಪ್ತು ಇಲ್ಲೇ. ಎಷ್ಟು ಕರೆದ್ರೂ ಬರ್ತಾ ಇಲ್ಲೇ. ಬಾಳೆಹಣ್ಣು ಕೊಡ್ತೀವಿ ಬಾ ಅಂದರೂ ಬರ್ತಾ ಇಲ್ಲ. ಎಷ್ಟು ಶಿಟ್ಟು ಬರ್ತಾಯಿತ್ತು. ಅಲ್ಲಿ ಹೋಪಲ್ಲೂ ಹಾಕ್ತಾ ಇತ್ತಿಲ್ಲ. ಎಲ್ಲ ಸಗಣಿ ರಾಡಿ ಎಲ್ಲ ಹಾಕ್ಕೊಂಡಿತ್ತು. ಬಾ ಅಂದ್ರೆ ಬತ್ತಿತ್ತಿಲ್ಲ. ಎಷ್ಟು ತುದಿ ಹೊಕ್ಕಿಂಜು ನೋಡಿ. ಒಂದು ಹನಿ ಸಲ್ಗೆ ಕೊಟ್ಟರೆ ಹಿಂಗೆ ಮಾಡ್ತೋದು. ಯಾವ ಬದಿಯಿಂದ ನಾನು ಕೆಳಗೆ ಇಳಿಸಲು ಬರ್ತಾ ಇತ್ತಿಲ್ಲ. ಇಲ್ಲೆಲ್ಲ ಸಗಣಿ ರಾಡಿ ಎಲ್ಲ ಆಗಿದ್ದಕ್ಕೆ ಗೊಬ್ಬರ ಗುಂಡಿ ಅಪ್ಪ ಹೇಳಿ ಕೇಳಿ.
ಆದರೂ ನೋಡಿ ಹೆಂಗೆ ನೋಡ್ತು ಹತ್ರ ಇಚ್ಚಿ ಬತ್ತಿಲ್ಲ 2 ಕೊಟ್ಟು ಇಚ್ಚಿ ಕರ್ಕಬಪ್ಪನ ನೋಡ್ರಿ ಅಲ್ಲಿ ಹೋಪಲ್ಲಿ ನಂಗೂ ಆಗ್ತಾ ಇತ್ತಿಲ್ಲ. ಆದರೂ ಬಿಟ್ಟಿದ್ದಿಲ್ಲ ಬಿಡಿ ಬಂಚಿ ಹೆಚ್ಚಿ ಗೊಬ್ಬರ ಗುಂಡಿ ಹೊತ್ತಿಗೆಂಡೆ ಅಲ್ಲಿ ಗೊಬ್ಬರ ಗುಂಡಿಗೆ ದರ್ಕು ಸೊಪ್ಪು ಎಲ್ಲ ಹಾಕಿರ್ತವಲ್ಲಿ ಅದನ್ನೆಲ್ಲ ತಿನ್ಕೋತಿರ್ತು. ಈಗ ಬಡ ಬಡ ಪದಾರ್ಥ ಮಾಡ್ಕೊಂಡು ಮತ್ತು ಡೇರೆ ಗಿಡದ ಕೆಲಸ ಮಾಡೋಣ ಮಾಡಿದೆ ಅಂತಕಂದ್ರೆ ಆಮೇಲೆ ಕರೆಕ್ಟ್ 1 ಗಂಟೆ ಊಟಕ್ಕೆ ಆಗೋಗವು. ಹಾಗಾಗಿ ನಾ ಕಡೆಗೆ ಮಾಡ್ಕೊಂಡು ಮಿಂದ್ಕೊಂಡು ಅಷ್ಟ್ರ ಮೇಲೆ ಮಾಡೋದಕ್ಕಿಂತವ ಈಗ ಪದಾರ್ಥ ಎಲ್ಲ ಮಾಡ್ಕೊಬಿಡೋಣ. ಇದು ಒಂದು ಹಿತ್ತಲು ಬೇಸಿಗೆನ ಹಿತ್ತಲು ಅದ್ರ ಹೆಂಗೆ ಮಾಡಿದ್ದಿ ಅಂತೂ ಹೇಳಿ ನನ್ನ ಪುಟ್ಟ ಪ್ರಪಂಚ ಹಿಂದೆ 3 ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ಎಂತೆಂಥ ತರಕಾರಿ ಬೆಳಿತೀಳಿ, ಎಲ್ಲ ತರಕಾರಿನೂ ಬೆಳೀತಿ ಅಂದರೆ ನೌಲ್ಕೋಲು, ಮೂಲಂಗಿ, ಕ್ಯಾರೆಟು, ಡಬಲ್ ಬೀನ್ಸು, ಅಂಗಿಕಸೆ, ತೊಂಡೆ, ಮತ್ತಿ ಅವರೆ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ಬಸಳೆ ಸೊಪ್ಪು, ಆಲ್ಮೋಸ್ಟ್ ಎಲ್ಲದನ್ನೂ ಬೆಳೀತಿ. ಹೀರೆ, ಸೌತೆ, ಹೈಬ್ರಿಡ್ ಸೌತೆನೂ ಹಾಕ್ತಿ, ಮುಳ್ಳು ಸೌತೆನೂ ಹಾಕ್ತಿ, ಈ ಬದನೆ, ಕಡೆ ಹಿತ್ಕದವ್ರೆ ಎಲ್ಲದನ್ನೂ ಹಾಕ್ತಿ. ಕಡೆಗೆ ಬಟಾಟೆ, ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಇದು 3 ಮಾತ್ರ ಹೆಂಗೆ ಬ್ಯಾಸ್ಗೆಲ್ ತಪ್ಪೋ ತರಕಾರಿ. ಬ್ಯಾಸ್ಗೆಲ್ ಅದು 3 ಏನತ್ರ ಬೆಳೆಯಲ್ಲ ಆಜಿಲ್ಲ. ಬೇಬಿ ಪೊಟ್ಯಾಟೊ ಹಾಕ್ತು, ಅದ್ರ ನೆಲಕ್ಕೆ ಹಾಕಿರೆ ಹಂದಿ ಇದೆಲ್ಲ ಅಗದು ಬಿಡ್ತಾ ಇಲ್ಲಿ, ಹಂಗಾಗಿ ಅದ್ರನ್ನೊಂದು ಹಾಕ್ತಿಲ್ಲ. ಈಗ ಮಳೆಗಾಲದಲ್ಲಿ ಅಷ್ಟು ಯಾವುದೂ ಇರ್ತಿಲ್ಲ ಇಲ್ಲಿ, ಹಂಗಾಗಿ ಬದನೆಕಾಯಿ ಒಂದು ಬಿಡ್ತಾ ಇತ್ತು. ಬದನೆ ಗಿಡ, ಬದನೆಕಾಯಿ ನೀವು ತೋರಿಸಿದ್ವಿ ನೋಡಿ ಎಷ್ಟು ಚಂದ ಬದನೆಕಾಯಿ ಬಿಟ್ಟಿದ್ದು ಹೊಳೆ. ಹೋದ ವರ್ಷ ಸಿಕ್ಕಾಪಟ್ಟೆ ಬಿಟ್ಟೋಗಿತ್ತು ಬದನೆಕಾಯಿ. ಕಡೆಗೆ ತಿಂಬವೆಲ್ಲ ಇಲ್ಲದೇ ಊರವಕ್ಕೆಲ್ಲ ಕೊಟ್ಟು ಕಡೆಗೆ ಗಿಡನೇ ಕೊಡ್ದು ಬಿಟ್ಟಿದ್ದಿ. ಈ ಸರಿ ಹಂಗೆ ಮಾಡಿದ್ನಿಲ್ಲ, ಹಂಗಾಗಿ ಹದಾಕಿ ಬಿಡ್ತಾಯಿತ್ತು. ಈಗ ಒಂದು ಮಿಕ್ಸ್ ಹಸಿ ಕ್ಯಾರೆಟು, ಸೌತೆಕಾಯಿ, ಉಳ್ಳಾಗಡ್ಡೆ ಹಾಕಿ ಹಾಗೆ ಒಂದು ಬದನೆಕಾಯಿ ಪಲ್ಯ, ಒಂದು ಅರ್ಧ ಸೌತೆಕಾಯಿ ಇತ್ತು, ಮುಳ್ಳು ಸೌತೆಕಾಯಿ, ಹಾಗೆ ಮಗೆಕಾಯಿದು ಒಂದು ಪೋಳ್ಸ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದೆ. ಇವತ್ತು ಇದನ್ನ ಎಲ್ಲದನ್ನೂ ಮಿಕ್ಸ್ ಮಾಡ್ತೀವಿ ಅಂದರೆ ಪಟ ನಂಗೆ ಕೆಲಸ ಆಗವಲ್ಲಿ ಸಪ್ರೇಟಾಗಿ ವೀಡಿಯೋ ಮಾಡ್ಕೊತಿಲ್ಲ, ಹಾಗಾಗಿ ಎಲ್ಲದನ್ನೂ ಮಿಕ್ಸ್ ಮಾಡಿದ್ದಿ ನೋಡಿ. ಇದನ್ನಷ್ಟನ್ನು ಈಗ ಹೆಚ್ಚಿಟ್ಕತ್ತೀವಿ ಒಂದು ಸರಿಯಾ ನೋಡಿ. ಎಲ್ಲದನ್ನೂ ಹೆಚ್ಚಿಟ್ಕೊಂಡ್ರಿ. ಕ್ಯಾರೆಟ್ ಒಂದು ತುರ್ಕೊಳ್ಳವು, ಅದನ್ನ ಮೆಟ್ಗತ್ತಿಲಿ ಹೆಚ್ಚಿದ್ನಿಲ್ಲ. ಇದು ಪಲ್ಯಕ್ಕೆ ಹಸಿ ಇದಕ್ಕೆ ಉಳ್ಳಾಗಡ್ಡೆ, ಮಗೆಕಾಯಿ, ಬದನೆಕಾಯಿ ಎಲ್ಲದನ್ನೂ ಕೊರೆದಿಟ್ಕೊಂಡ್ರಿ ನೋಡಿ ಒಂದೇ ಸತಿಯ. ಈಗ ಒಳಗೆ ಹೊಕ್ಕೊಂಡ್ಬಿಟ್ರೆ ಪಟ ಅಡುಗೆ ಮಾಡಲಾಗ್ತದ. ಹಾಗಾಗಿ ಇದು ಮಗೆಕಾಯಿ ಹವ್ಯಕರ ಪ್ರೀತಿ. ಇದ್ರೊಳಗೆ ಪೊಳ್ಜ, ಪಲ್ಯ, ಹಸಿ ಮತ್ತು ಅದನ್ನಲ್ಲಿ ಇವತ್ತು ಹಾಕಿದ್ದು ಚಪ್ಪೆ ರೊಟ್ಟಿ, ತಾಳಿಪಿಟ್ಟು, ರಾಶಿ ಐಟಮ್ ಮಾಡ್ತೀಯ, ದೋಸೆ ಅಂತೂ ಆತಲ್ಲಿ. ಹಾಗಾಗಿ ಮತ್ತು ಇದನ್ನು ಹೆರ್ಕೊಂಡುವ ಬೆಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಕುಡಿತಾ ಆರೋಗ್ಯಕ್ಕೂ ಚಲೋದು, ತಂಪು ಶರೀರಕ್ಕೆ ಮತ್ತು ರಾಶಿ ರುಚಿನೂ ಆಗ್ತು. ಮಾಂದ್ರಿಲಿ ಹೆರ್ಕೊಂಡು ಅದಕ್ಕೆ ಬೆಲ್ಲ ಹಾಲು ಹಾಕ್ಕೊಂಡು ಕುಡಿದ್ರತ್ತು. ಈಗ ಮಗೆಕಾಯಿ ಹೋಳನ್ನ ಫಸ್ಟು ಕುಕ್ಕರ್ಲಿ ಬೇಯಿಸ್ಕೆ ಬಿಡೋಣ. ಅಂತಕೆಂದರೆ ಮಗೆಕಾಯಿ ಸಾಫ್ಟ್ ಇದ್ದಳು ಕಂಡ್ರುವ ಅದು ಬೇಯಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ಸ್ ಆಗುತ್ತೋ, ಅದಕ್ಕಿಂತ ಕುಕ್ಕರ್ಲಿ 1 ಸೀಟಿ ಹೊಡ್ಸ್ಕೆ ಬಿಟ್ರೆ ಪಟ್ನೆ ಆಗ್ತು, 1 ಅಥವಾ 2. ಅದು ಕರಗಲೇನು ಕರಗ್ತಿಲ್ಲ, ಹಾಗಾಗಿ ಕುಕ್ಕರ್ಲಿ ಇಟ್ಕೊಬಿಡ್ತಾಯಿದ್ದಿ. 2 ಒಲೆ ಇದ್ದಿದ್ದಕ್ಕೆ ಕೆಳಗಿನ ಒಲೆಯಲ್ಲಿ ಕುಕ್ಕರ್ಲಿ ಇಟ್ಕೊಂಡ್ರೆ ಅದು ಒಂಚೂರು ಉಪ್ಪು ಬೆಲ್ಲ ಹಾಕಿ ಬೇಯಿಸ್ಕೈತಿ. ಅಂತಕೆಂದರೆ ಚೂರು ಸೌಳಾಡಕ್ತು, ಇಲ್ದೋರೆ ಟೇಸ್ಟ್ ಇರ್ತಿಲ್ಲ, ಹೋಳು ಚಪ್ಪೆದಂಗೆ ಆಗ್ತಲ್ಲಿ. ಹಾಗಾಗಿ ನೋಡಿ ಒಂಚೂರು ಉಪ್ಪು ಬೆಲ್ಲ ಹಾಕ್ತಿ. ಇದು ಹವ್ಯಕರ ಫೇವ್ರೆಟ್ ಬೆಲ್ಲ. ಇದು ಸಿರ್ಸಿ ಸೈಡ್ ಮಾತ್ರನೇ ಸಿಕ್ತುಳು ಹೇಳಕ್ಕು ಕಟ್ಟೆ ಬೆಲ್ಲ. ಇದು ಜೋನಿ ಬೆಲ್ಲ, ಇದ್ರಲ್ಲಿ 10 ಬೆಲ್ಲ ಅಡಿಗಿರುತ್ತು. ಸಿಕ್ಕಾಪಟ್ಟೆ ರುಚಿ ಆಗ್ತು. 2 ವರ್ಷಗಟ್ಟಲೆ ಇಟ್ಟರು ಒಂಚೂರು ಹುಳಿ ಬತ್ತಿಲ್ಲ, ಎಂಥದ್ದು ಆಗ್ತಿಲ್ಲ. ನಿಂಗೆ ನೋಡಿಕ್ಕು ಹೆಂಗೆ ಬೆಲ್ಲಿಲ್ಲದೆ ಯಾವ ಅಡುಗೆನೂ ಹೋಗ್ತಿಲ್ಲ. ಹಂಗೆ ತೀರಾ ಸಿಹಿ ಎಲ್ಲ ಮಾಡ್ತೀವಿಲ್ಲ, ಒಂದು ಚೂರು ಅಷ್ಟೇ ಸೌಳಾಡ್ಗ ಪೂರ್ತಿಗೆ. ಹಾಗೆ ಈ ಕಾಯಿ ಬಂದ್ಬಿಡೋಣ. ಅಂತಕೆಂದ್ರೆ ಕಡೆ ಕರೆಂಟ್ ಹೋಗ್ಬಿಟ್ರಿ, ಇನ್ನು ಮತ್ತೆ ಜನ್ರೇಟ್ರ್ ಸ್ಟಾರ್ಟ್ ಮಾಡಿ ರೋಳ್ಕೆ ತಿರವು. ಹಾಗಾಗಿ ಕಾಯಿ ಹರ್ಕೊಂಡು ಫಸ್ಟ್ ಬೀಸಿಗೆ ಬಿಡೋಣ ಬಂದು ಕಾಯಿ ಹರ್ಕೊತಾ ಇದ್ದಿ ನೋಡಿ. ಕರೆಂಟ್ ಇಲ್ಲ ಹೇಳಾದರೂ ಜನ್ರೇಟರ್ ಸ್ಟಾರ್ಟ್ ಮಾಡ್ಕೇತ್ಯ. ಎಂತಕೆಂದ್ರೆ ಒಳ್ಳಲ್ಲಿ ಬೀಸೋ ಪದ್ಧತಿ ಸ್ವಲ್ಪ ಕಡಿಮೆ ಆಯ್ತು. ಹಾಗೆಲ್ಲ ಹಂಗೆ ಒಳ್ಳಲ್ಲಿ ಬೀಸೋದಂದ್ರೂ ಚಲೋ. ಎಂತಕೆಂದ್ರೆ ಅದರಲ್ಲಿ ರಾಶಿನೇ ರುಚಿ ಆಗ್ತು ಪದಾರ್ಥ. ಆದರೆ ಈಗ ಇಪ್ಪದೇ ಒಂದು ಸ್ವಲ್ಪ ಅದು ಒಳ್ಳಿಗೆ ಬಡ್ದೇ ಖಾಲಿಯಾಗಿ ಹೋಗ್ತು, ಒಂದು ಚೂರು ಮಾಡೋದಲ್ಲಿ. ಹಾಗಾಗಿ ಅಷ್ಟು ಮಾಡಲು ಹೋಗ್ತಿನಿಲ್ಲ. ಈಗ ಈ ಬದನೆಕಾಯಿ ಪಲ್ಯಕ್ಕೆ ಸಾಂಬಾರು ಹಾಕಿ ಮಾಡೋ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳವು, ಹುರ್ಕೊಳ್ಳವು ಎಂಥದ್ದು ಇಲ್ಲ, ಡೈರೆಕ್ಟ್ ಮಾಡ್ಲಕ್ಕು ಬೇಗನೆ ಆಗ್ತು ನೋಡಿ. ಅಷ್ಟೊತ್ತನ ಕೈಲಿ ಕುಕ್ಕರ್ ಶೀಟಿ ಆಗೋತು. ಫಸ್ಟ್ ಇಟ್ಕೊಂಡ್ರೆ ನಮಗೆ ಲಾಸ್ಟ್ ಪೂಜಾನು ಗೊಡಗುಡ್ಸಿಗೆ ಹೋಪಲ್ಲಾಗ್ತು. ಹಾಗಾಗಿ ಫಸ್ಟ್ ಅದ್ರ ಇಟ್ಕೊಂಡು ಈಗ ಕಾಯಿ ಫಸ್ಟು ಹಸಿಗೆ ಬೀಸ್ ಹಾಕ್ಕೊಂಡು. ಅಂತಕೆಂದ್ರೆ ಅವು ಮಿಕ್ಸರ್ ಜಾರ್ ನಾವು ತೊಳೆಯೋ ಕೆಲಸ ಇರ್ತಿಲ್ಲ ಅಲ್ದ. ಹಾಗಾಗಿ ಪಟ ಕೆಲಸ ಆಗವಂದ್ರೆ ಹಿಂಗೆ ಸಣ್ಣ ಪುಟ್ಟ ಟ್ರಿಕ್ ಯೂಸ್ ಮಾಡೋದೇ. ಈಗ 2ನೇ ಸಾಂಬಾರ ಬೀಸ್ ಹಾಕ್ಕೊಂಡು. ಅಂತಕೆಂದ್ರೆ ಅದನ್ನು ಅಲ್ಲಿ ಒಲೆ ಮೇಲೆ ಇಟ್ಕೊಂಡು ಗೊಡಗುಡ್ಸ್ಕೊಂಡ್ರೆ ಕಡೆಗೆ ಲಾಸ್ಟ್ ಒಲೆ ಖಾಲಿಯಾಗಿರ್ತು, ನಾವು ಪಲ್ಯ ಗೊಡಗುಡ್ಸಿಕ್ಕೆ ಹಸಿ ಒಗ್ಗರಣೆ ಹಾಕಿ ಹೋಗ್ಬಿಡಲಾಗ್ತು ಹೇಳಿ ನೋಡಿ. ಇಲ್ಲಷ್ಟೊತ್ತಿಗೆ ಕುಕ್ಕರ್ ಶೀಟಿ ಆಗೋತು. 2 ಸೀಟಿ ಹಾಕ್ಸ್ಕೊಂಡು ಸಾಕಾಗ್ತು. 1 ಸೀಟಿ ಸಾಕು, ಆದರೆ 2 ಹಾಕ್ಕೊಂಡು ಅದು ಹೆಂಗೂ ಕರಗಲ್ಲೇನು ಕರಗ್ತಿಲ್ಲ ಹೇಳಿ.
ಈಗ ಬದ್ನೆಕಾಯಿ ಸಾಂಬಾರು ಪಲ್ಯಕ್ಕೆ ಎಂತ ಮಾಡ್ತಾಯಿದ್ದೆ ಹೇಳ್ತಾ ಇದ್ದೆ. ಇದಕ್ಕೆ ಸಿಂಪಲ್ಲಾಗಿ ಮಾಡ್ತಿ. ಈಗ ಹೋಳಂತೂ ಕೊರಕಂಜ್ನಲ್ಲಿ ಈಗ ಕಾಯಿ ತುರಿ, ಒಂದು 3-4 ಬೆಳ್ಳುಳ್ಳಿ ಮತ್ತು ಅದೇ ಸಾಂಬಾರು ಪೌಡ್ರಂತೂ ಮಾಡಿದ್ದಿರ್ತು ಹೇಳಿದ್ನಲ್ಲಿ, ಅದನ್ನು ಹಾಕಿ ಹುಳಿ ಪುಡಿ ಹಾಕಿ ಬೇಯಿಸ್ಬಿಡ್ತಿ. ಮತ್ತು ಎಂತ ಹಾಕೋ ಕೆಲಸವೂ ಇಲ್ಲ. ಬೆಳ್ಳುಳ್ಳಿ ಒಂದು ಹಾಕ್ತೀವಿ, 1-2-3 ನೋಡಿ. ಸಾಂಬಾರು ಪೌಡ್ರು, ಹುಳಿ ಪುಡಿ ಹಾಕಿದು, ಬೆಳ್ಳುಳ್ಳಿ ಒಂದು 3-4 ಹಾಕ್ತಾಯಿದ್ದಿ ನೋಡಿ. ಆಯ್ತು, ಇದಿಷ್ಟನ್ನೇ ಬೇಯಿಸಿ ಆ ಬದನೆಕಾಯಿಗೆ ಹಾಕ್ತಿ. ಇದು ಸ್ವಲ್ಪ ಎಣ್ಣೆಗಾಯಿ ಥರನೇ ಆಗ್ತು, ಆದರೆ ಎಣ್ಣೆ ಜಾಸ್ತಿ ಹಾಕಿರುತ್ತಲಿಲ್ಲ, ಹಾಗಾಗಿ ಸಾದಾ ಪಲ್ಯ ನಾವು ಹೇಳಕ್ಕು ಸಾಂಬಾರ ಹಾಕಿ. ಇದು ನೋಡಿ ನುಣ್ಣಗೆ ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದಿ. ಬರೀ ಹೋಳು, ಇದಕ್ಕೆ ಎಂಥದ್ದು ಹಾಕಿದ್ನಿಲ್ಲ, ಒಗ್ಗರಣೆ ಎಂಥದ್ದು ಬೇಕೂಳಿಲ್ಲ. ಇದು ಬೇಗ ಹಾಕ್ತು ಹಾಕಿ. ಈಗ ಇದಕ್ಕೆ ಉಪ್ಪು ಬೆಲ್ಲ ಎರಡೇ ಹಾಕ್ರತ್ತು. ಒಂಚೂರು ಬೆಲ್ಲ ಹಾಕೋದು, ಸೌಳಡ್ಗೆ ಪೂರ್ತಿಗೆ. ನಾ ರಾಶಿ ಎಲ್ಲ ಹಾಕ್ತಿಲ್ಲ, ಶೀ ಆದ್ರೆ ಚಲೋ ಆಗ್ತಿಲ್ಲ ನೋಡಿ. ಒಂದು ಚೂರು ಬೆಲ್ಲ, ಹಾಗೆ ಉಪ್ಪು ಹಾಕ್ತೆ. ಕಡೆಗೆ ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದ್ದಿ ಅಷ್ಟೇ. ಇದಿಷ್ಟು ಹಾಕಿ ಕುದಿಸಲು ಇಟ್ಬಿಟ್ರೆ ಹತ್ತು 2 ನಿಮಿಷಕ್ಕೆ ಬೆಂದೋಗ್ತು. ಬದನೆಕಾಯಿ ಅಂತೂ ಬೇಗನೆ ಬೇಯ್ತಲ್ಲಿ ನೋಡಿ. ಎಷ್ಟು ಫಾಸ್ಟಾಗಿ ಹಾಕ್ತೋಳೆ ತೋರಿಸ್ತಿ ನೋಡಿ. ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದ್ದಿ, ರಾಶಿ ನೀರು ಹಾಕಿ ರೆಡಿ. ಬದನೆಕಾಯಿ ಬೇಗನೆ ಬೆಂದೋಗ್ತು. ಅದ ಕಡೆ ನೀರು ಇದ್ದೋಗ್ತು. ಸ್ವಲ್ಪ ಹತ್ತ ಪಲ್ಯನೇ ಆದ್ರೆ ಚಲೋ ಆಗ್ತು ಇದು. ಈ ಪಲ್ಯ ನಿಂಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಲಕ್ಕು, ದೋಸೆ, ರೊಟ್ಟಿ, ಚಪಾತಿ, ಅನ್ನ ಯಾವುದಕ್ಕೆ ಬೇಕಾರುವ. ಇದು ನೋಡಿ ಫ್ರೆಶ್ ಕರ್ಬೇವಿನ ಸೊಪ್ಪು ಬೆಳಗ್ಗೆ ಅಷ್ಟೇ ಕೊಯ್ಕೊಂಬಂಚಿ. ಇದನ್ನೊಂದು 2-3 ಹಾಕ್ತಿ. ಹಂಗೆ ಕರ್ಬೇವಿಲ್ಲದೆ ಅಡುಗೆ ಮಾಡಲು ಗೊತ್ತಿಲ್ಲ, ಮತ್ತು ರಾಶಿ ಪ್ರೀತಿ ನನಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಿ. ಆಗುತ್ತೆ ಈ ಪಲ್ಯ. ಇಷ್ಟೊತ್ತಿ ಬೆಂದ್ಕತಿ ಪಲ್ಯವರೆಗೆ ನಾವು ಬಾಕಿದು ಮಾಡ್ಕೊಂಬನ ಹಸಿಗೆ ರೆಡಿ ಮಾಡ್ಕೊಂಡ್ರೆ ಹತ್ತು. ಈಗ ಹಸಿಗೆ ಸೌತೆಕಾಯಿ ಒಂದೇ ಕೊಚ್ಚಿಗೆ ಬಂದಲ್ಲಿ, ಈಗ ಉಳ್ಳಾಗಡ್ಡೆನೂ ಕೊಚ್ಚಿಗೆ ಬಂಜಿ. ಸೌತೆಕಾಯಿ, ಉಳ್ಳಾಗಡ್ಡೆ, ಕ್ಯಾರೆಟ್ ತುರ್ದು ಹಾಕ್ಯಮನ. ಇದು ಬೇಯವಲಿವರೆ ನಮ್ಗೆ ಆ ಕೆಲಸ ಆಗ್ತದ. ಹಾಗಾಗಿ ನಿಂಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಂಬನ. ಇದರಿಂದ ಟೈಮು ಸೇವ್ ಆಗ್ತು ಮತ್ತು ಗ್ಯಾಸು ಸೇವ್ ಆಗ್ತು. ನಂಗಳದ್ದು ಗೊಬ್ಬರ ಗ್ಯಾಸು ಪ್ರಾಬ್ಲಮ್ ಇಲ್ಲ. ಈಗ ಪೊಳ್ಜಕ್ಕೆ ಬೇಯಿಸ್ಕೊಂಬನ. ಕಾಯಿ, ಅರಿಶಿನ, ಸಾಸಿವೆ ಕಾಳು, ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸು, ಕೊತ್ತಂಬರಿ, ಮತ್ತು ಇದರೊಳಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಅಂದರೆ 1 ಚಮಚ ಅಕ್ಕಿನ ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊತಿ. ಅಂತಕ್ಕೆಂದ್ರೆ ನುಣ್ಣಗಾಗ್ತಿಲ್ಲ ಹೇಳೋ ಕಾರಣಕ್ಕೆ. ಅಕ್ಕಿ ಹಾಕಿ ಪಳಜ ಮಾಡಿದ್ರೆ ಒಂಥರ ಬೇರೆ ಟೇಸ್ಟ್ ಕೊಡ್ತು, ಮತ್ತು ಸ್ವಲ್ಪ ಮಂದಗಾಗ್ತು, ಹತ್ತಗಾಗ್ತು, ಗಟ್ಟಿ ಆಗ್ತು, ಬೇರೆ ರುಚಿನೇ ಕೊಡ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ ನಿಂಗೆ ಹೂವು. ಕಡೆಗೆ ಹೆಂಗಾಜು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಎಲ್ಲ ಪೊಳ್ಜಕ್ಕೆ ಹಾಕ್ತಿವಿಲ್ಲ. ಪಳಜ ಅಂದರೆ ಹೊರಗಡೆ ಎಲ್ಲ ಮಜ್ಜಿಗೆ ಹುಳಿ ಎಲ್ಲ ಹತ್ವಲ್ಲಿ, ಅದಕ್ಕೆ 1 ಚಮಚ ಅಕ್ಕಿ ಹಾಕಿ ಬೇಯಿಸಿ ನೋಡಿ. ಈಗ ಹಸಿಗೆ ಉಳ್ಳಾಗಡ್ಡೆ ಹಾಕಿ ಆಯ್ತು. ಈ ಕ್ಯಾರೆಟ್ ತುರ್ಕೊತಾ ಇದ್ದಿ. ನಿಂಗಕ್ಕೆ ನನ್ನ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂತಕ್ಕೆಂದರೆ ಸಬ್ಸ್ಕ್ರೈಬ್ ಮಾಡ್ಕೇಳಿ ಫಸ್ಟು. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ನಾ ಹಾಕೋ ಎಲ್ಲ ವೀಡಿಯೋ ಎಲ್ಲ ನಿಂಗೆ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬತ್ತಲ್ಲಿ, ಅದರೊಳಗೆ ನಿಂಗೆ ಗೊತ್ತಾಗ್ತು ಯಾವ ವೀಡಿಯೋ ಹಾಕಿದ್ದು ಹೇಳೋದು. ಈ ನೋಡಿ ಅಷ್ಟೊತ್ತಿಗೆ ಇಲ್ಲಿ ಪಲ್ಯ ಬೆಂದೋತು ಒಂದು 5 ನಿಮಿಷಕ್ಕೆ. ಈಗ ಇದಕ್ಕೆ ಲಾಸ್ಟ್ ಉಳ್ಳಾಗಡ್ಡೆ ಒಂದು ಹಾಕಿ ಇಳಿಸ್ಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡಿ. ತೋರಿಸ್ತಾ ಇದ್ದೆ ಅಲ್ಲಿ ಕುಕ್ಕರ್ ಶೀಟಿ ಆಜು. ಇನ್ನಾದ್ರೆ ಇದ್ರ ಇಳಿಸ್ಕೊಂಡು ಅದಕ್ಕೆ ಸಾಂಬಾರನ್ನು ಬೀಸತ್ತಲ್ಲಿ ಹಾಕ್ಕೊಂಡು ಅದ್ರ ಹಾಕ್ಬಿಡೋಣ ಪೊಳ್ಜಕ್ಕುವ ನೋಡಿ. ಪಲ್ಯ ರೆಡಿ ಆಯ್ತು. ಪಟ ಕೆಲಸ ಆಗೋ ಅಂದ್ರೆ ಒಂದು ಇಚ್ಚಿಗೆನೇ ಮಾಡೋಕ್ಕಾಗ್ತು. ಈ ಕ್ಯಾರೆಟ್ ತುರಿದಿಟ್ಕೊಂಡ್ನಲ್ಲಿ ಈಗ ಹಸಿಗೆ ಅದ್ರೂ ಹಾಕಿದ್ದಿ. ಈಗ ಹಸಿಗೆ ಒಂದು ಒಗ್ಗರಣೆ ಕೊಟ್ಕೊಬಿಟ್ರೆ ಹಸಿ ರೆಡಿ ಆಗ್ತು. ಹವ್ಯಕರಲ್ಲಿ ಒಂದು ಹಸಿ ತಂಬಳೆ ಅಂತದಾರು ಇಪ್ಪದೇ. ನಿಂಗೆ ಎಷ್ಟೇ ಪದಾರ್ಥ ಮಾಡಲಿ ಅಥವಾ ಯಾವ್ದಾದ್ರು ರೈಸ್ ಐಟಮ್ ಮಾಡಿರುವ, ಹಾಗಾಗಿ ನಾನು ಸ್ವಲ್ಪ ರೈಸ್ ಐಟಮ್ ಮಾಡೋದು ಕಮ್ಮಿ, ಪಲಾವ್ ಒಂದೇ ಮಾಡ್ತೀನಿ. ಅಂತಕ್ಕೆಂದ್ರೆ ಪಲಾವ್ ಮಾಡಿರೋ ಆಮೇಲೆ 3 ಪದಾರ್ಥ ಅನ್ನ ಆಗಲೇಬೇಕು. ಆವಾಗ ಯಾವುದಕ್ಕೆ ಯಾವ್ದು ಹಾಕಿದ್ದೀಳ ಸೂಚಿಸ್ತಿಲ್ಲ ಕೆಲವು ಸತಿಯ. ಹಾಗಾಗಿ ಎಲ್ಲದಕ್ಕೂ ಸಂಸ್ಗೆ ಎಂಬತ್ತಿಗೆ ಸ್ವಲ್ಪ ಕಷ್ಟ ಆಗ್ತು, ಹಾಗಾಗಿ ಹಾಕ್ತಿನಿಲ್ಲ, ಹಾಗಾಗಿ ಮಾಡ್ತಿನಿಲ್ಲ. ಈಗ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ ಕಾಳು, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಹಸಿಗೆ ಒಂದು ಚೊರ್ರ ಗುಡಿಸಿ ಒಗ್ಗರಣೆ ಕೊಟ್ಬಿಟ್ರೆ ಹಸಿ ರೆಡಿ. ಹಸಿಗೆ ರುಚಿಗೆ ತಕ್ಕಷ್ಟು ಉಪ್ಪೊಂದು ಹಾಕ್ಯಬಿಡೋಣ. ಈಗ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಒಲೆ ಖಾಲಿ ಆಗ್ತು. ಲಾಸ್ಟ್ ಪೊಳ್ಜ ಗುಡಿಸಿಗೆ ನಮ್ಗೆ ಹೋಪಲ್ಲಿ ಆಗ್ತು ನೋಡಿ. ಒಗ್ಗರಣೆ ಚಟಗಡಲ್ಲಿ ಹಣಕ್ಕಿದ್ದು. ದಯವಿಟ್ಟು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನಿಂಗೆ ರಾಶಿ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಿ, ಮೆಸೇಜ್ ಮಾಡ್ತೋ, ಕಾಮೆಂಟ್ಸ್ ಮಾಡ್ತಾಯಿದ್ದಿ, ನಂಗೆ ರಾಶಿ ಖುಷಿ ಆಗ್ತಾಯಿದ್ದು. ಹಾಗೆ ಲೈಕ್ಸು ಕೊಡಿ ಜಾಸ್ತಿಯ. ನಾನು ಇನ್ನೂ ಹೆಚ್ಚಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಚೌತಿ ಹಬ್ಬದೆಲ್ಲ ರಾಶಿ ಚಲೋ ವೀಡಿಯೋ ಎಲ್ಲ ಇರ್ತು. ನೆಕ್ಸ್ಟ್ ಅದರದ್ದೆಲ್ಲ ಹಾಕ್ತಾಯಿರ್ತಿ. ಈಗ ನಾಗರ ಪಂಚಮಿ ಬರೋ ದಿನ ಆಯ್ತು, ಅದರದ್ದು ಎಲ್ಲ ವೀಡಿಯೋನು ಹಾಕ್ತಾಯಿರ್ತೀನಿ. ನಾಗರ ಬದಿ ನಾಗರ ಪಂಚಮಿ ಅಷ್ಟು ಸ್ಪೆಷಲ್ ಅಂತ ಇರ್ತಿಲ್ಲ, ಆದರೂ ಕೆಲವು ವಿಧಾನ ಇರ್ತು ಕೆಲವು ಬದಿಗೆ ನೋಡಿ. ಇಲ್ಲಿ ಕೈ ಬೆಂಜು ಕಲರ್ ಚೇಂಜ್ ಆಜು ನೋಡಿ, ಗೊತ್ತಾಗ್ತಾಯಿದ್ದು ನಿಂಗಕ್ಕೆ. ಈಗ ಪೊಳಜ ಗೊಡಗುಡ್ಸಲ್ಲಿ ಇಟ್ಕೊಂಡು ಹಸಿಯ ಹದ್ ಮಾಡೋಣ. ಯಾಕೆಂದ್ರೆ ಅಷ್ಟೊತ್ತಿಗೆ ಅದು ಗೊಡಗುಟ್ಟಿರ್ತು. ಹಾಗಾಗಿ
ಈ ಅಕ್ಕಿ ಹಾಕಿ ಬೇಯಿಸಿದ್ರೆ ಒಂಥರ ಬೇರೆ ಟೇಸ್ಟೇ ಕೊಡ್ತು. ಹಾಗಾಗಿ ಇದು ಶೀಯ ಪುಳ್ಜ ಎಲ್ಲ ಮಾಡ್ತೀವಿಲ್ಲ, ಚಪ್ಪೆ ಪುಳ್ಜ ಮಾಡ್ತೀಯ, ಸ್ವಲ್ಪ ಖಾರ ಮಾಡಿರ್ತೀಯ ಅದಕ್ಕೆಂದ್ರೆ ಗಾಂಧಾರಿ ಮೆಣಸು ಹಾಕಿದ್ದೀನಿ ಹಿಂಗೆ ನೋಡಿಕ್ಕು. ಈಗ ಅಷ್ಟೊತ್ತಿ ಪುಳ್ಜಕ್ಕೆ ಒಂದು ಚಮಚ ಬೆಲ್ಲ ಹಾಕಿರ್ತಿ ಅಷ್ಟೇ, ಚೂರು ಸಿಹಿ ಆಗಲಿ ಹೇಳಿ ಸ್ವಲ್ಪ ಮಟ್ಟಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರತ್ತು. ಇದು ಮಗೆಕಾಯಿ ಪೊಳ್ಜಾಗಿದ್ದಕ್ಕೆ ಹುಳಿ ಅಂತ ಹಾಕೋ ಅಗತ್ಯ ಇರ್ತಿಲ್ಲ. ನಿಂಗೆ ಬೇರೆ ಅಂತಾರು ಪೊಳ್ಜ ಮಾಡೋದಾದರೆ ಇದಕ್ಕೆ ಒಂದು ಹುಟ್ಟು ಕಡದ ಮಜ್ಜಿಗೆ ಹಾಕೈತ್ಯ. ಕಡದ ಮಜ್ಜಿಗೆ ಹಾಕ್ಕೊಂಡ್ರೆ ಚಲೋ ಆಗ್ತು. ಬೇರೆ ಅಂತಾರೆ ನಾನು ಹಿಂದೊಂದು ವೀಡಿಯೋವ ಡಬಲ್ ಬೀನ್ಸಿನ ಪೊಳ್ಜ ಮಾಡಿದ್ದು ಹಾಕಿದ್ದೆ, ಅದಕ್ಕೆ ಒಂದು ಸೌಟ್ ಹಾಕಿದ್ದೆ ನಾನು ಮಜ್ಜಿಗೆ. ಇದಕ್ಕೆ ಹಾಕಿದ್ನಿಲ್ಲ, ನಿಂಗೆ ಹಂಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೊಳ್ಳಕ್ಕೂ ಇಲ್ಲದೆ ಹೋದರೆ. ಈಗ ಒಂದು ಸೌಟ್ ಮೊಸರು ಕಾಯಿ ಬೀಸ್ ಹಾಕಿದ್ನಲ್ಲಿ ಮೊದಲೇ ನಿಂಗೆ ನೋಡಿಕ್ಕು. ಹಂಗಾಗಿ ಒಂದು ಸೌಟ್ ಮೊಸರು ಒಂಚೂರು ನೀರು ಹಾಕಿ ಹಸಿ ಹದ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಪೊಳ್ಜ ಒಡಗೂಡಲ್ಲಿ ಅಣಕಿದ್ದು ನೋಡಿ. ಈಗ ಈ ಕೆಲಸ ಮುಗಿತು. ಈಗ ಮತ್ತೆ ಡೇರೆ ಉಳಿತ್ರು ಉಪ್ಪನ ಹೇಳಿ ಪಟ ಪಟ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಅಡುಗೆ ಅಂತೂ ಆಯ್ತು ನೋಡಿ. ಬದನೆಕಾಯಿ ಪಲ್ಯ, ಒಂದು ಮಿಕ್ಸ್ ಹಸಿ, ಒಂದು ಮಾವಿನಕಾಯಿ ಪೊಳ್ಜ, ಇವತ್ತು 3 ಪದಾರ್ಥ ಇದೆ. ಹಾಗೆ ಇಲ್ಲಿ ಬಂದು ಪಟಪಟನೆ ಅಲ್ಲಿ ಪೊಳ್ಜ ಒಡಗೂಡಲ್ಲಿವರೆಗೆಲ್ಲ ತರಕಾರಿ ಸಿಪ್ಪೆ ಎಲ್ಲ ಇರ್ತಲ್ಲಿ ಅದ್ರ ಗೊಬ್ಬರ ಗುಂಡಿ ಒಗ್ದಿಕ್ಕೆ ಮನ್ಕೊಬಿಡೋಣ. ಅಷ್ಟೊತ್ತಿಗೆ 2 ನಿಮಿಷ ಅಲ್ಲಿ ಪೊಳ್ಜ ಒಡಗೊಡ್ತು. ಅಲ್ಲಿ ಇಲ್ದವ್ರು ಪೊಳ್ಜ ಒಡಗೊಡು ಅಲ್ಲಿವರೆಗೆ ನಿಂತ್ಕೊಂಡ್ರೆ ನಮ್ಗೆ ಬೇರೆ ಕೆಲಸ ಆಗ್ತಿಲ್ಲ. ಹಾಗಾಗಿ ಎಷ್ಟು ಫಾಸ್ಟ್ ಆಗ್ತದೆ ಅಷ್ಟು ಫಾಸ್ಟ್ ಓಡವಳ ಆದಷ್ಟು ಟ್ರೈ ಮಾಡ್ತಿ ನೋಡಿ. ಇದ್ರ ಗೊಬ್ಬರ ಗುಂಡಿ ತಂದು ಹಾಕ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ಪೊಳ್ಜ ಒಡಗೊಟ್ಟಿರ್ತದ. ಹಾಗಾಗಿ ಇದೊಂದು ಕೆಲಸ ಆಗ್ತು. ಇದು ನನ್ನ ಹಿತ್ತಲಾಗಿತ್ತು ಬೇಸಿಗೆನಲ್ಲಿ, ಮಳೆಗಾಲದಲ್ಲಿ ಈ ನಮ್ಮನೆ ಹಾಕ್ಕೊಂಡಿರ್ತು. ಇದು ರಾಡಿ ಟ್ಯಾಂಕು ನೋಡಿ, ಬಪ್ಪತ್ತಿ ಪೊಳ್ಜ ಒಡಗೊಟ್ಟಿದ್ದು ಅದ. ಈಗ ಇದನ್ನೆಲ್ಲ ಮುಚ್ಚಿಟ್ಟಿಗೆ ನಂಗೆ ಮತ್ತೆ ಹೊರಗೆ ಉಪ್ಪಲ್ಲಿ ಹಾಕ್ತು. ಅರ್ಧ ದಿವಸ ಇಷ್ಟು ಫಾಸ್ಟ್ ಕೆಲಸ ಮುಗಿಸ್ಕೊಂಡು ಹೊರಗಿನ ಕೆಲಸ ಮಾಡೋಣ ಒಪ್ಪಷ್ಟೊತ್ತಿ ಜೋರು ಮಳೆ ಒಯ್ಯಲು ಅಣಕಿರ್ತು. ಆವಾಗ ಕೊಪ್ಪೆ ತಗೊಂಡೋಗ್ಕೊಂಡು ಆದಷ್ಟು ಕೆಲಸ ಮಾಡಿ ಮೊಯ್ಯೆಲ್ಲ ಒದ್ದೆ ಮಾಡ್ಕೊಂಡು ಹಾಗೆ ಸ್ನಾನಕ್ಕೆ ಬರೋಕ್ಕಾಗ್ತು. ಇವತ್ತು ಹಾಗೆ ನಾಜಿಲ್ಲ, ಸ್ವಲ್ಪ ಬಿಸಿಲ ಇದ್ದು, ಹಾಗಾಗಿ ನೋಡೋಣ ಹೇಳಿ ಹೊರಟಿದ್ದಿ. ಇದಿಷ್ಟು ಮುಗಿಸಿಕ್ಕೆ ನೋಡಿ ಇವತ್ತಿನ ಪದಾರ್ಥ ಎಂತೆಂಥದ್ದು ತೋರಿಸ್ತಾ ಇದ್ದಿ. ಹೀಗಾಗಿ ಹಿಂಗೆ 2-3 ಪದಾರ್ಥ ಹಾಕ್ಕೊಂಡು ಊಟ ಮಾಡಲು ಯಾರಿಗೆ ಇಷ್ಟ ಆಗ್ತಳು ಕಾಮೆಂಟ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಗ್ತು. ಹಂಗೆ ಖುಷಿಯಿಂದ ಅಡುಗೆ ಮಾಡ್ತಿ. ಮತ್ತು ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಹೆಚ್ಚಾಗಿ ಮನೆಯಲ್ಲೇ ಬೆಳೆಯೋದಕ್ಕಂತೂ ಒಂದೊಂದು ದಿವಸ 3, 4, 5 ಪದಾರ್ಥ ಎಲ್ಲ ಆಗೋಗ್ತು. 2 ಪಲ್ಯ ಎಲ್ಲ ಆಗ್ತು. ನಿಂಗೆ ಬೇಸಿಗೆನಲ್ಲೆಲ್ಲ ತೋರಿಸ್ತೀನಿ ನಾನು ವೀಡಿಯೋ ಹಿಂದಿನ ನೋಡ್ಕೊಂಡು ನಿಂಗೆ ಗೊತ್ತಾಗ್ತಿತ್ತು. ಇಷ್ಟ ಇದ್ದರೆ ನೋಡ್ಕೊಂಡು ಬನ್ನಿ ನೋಡಿ. ಈಗ ಇಲ್ಲಿ ಯಾವಾಗ ಕಳೆ ತೆಗೆದು ಆಜುದ ನೋಡಿ, ಕಳೆ ತೆಗೆದು ಕ್ಲೀನ್ ಆಜು. ಆದರೆ ಈ ಮಧ್ಯ ಬರಗಿದ್ನಿಲ್ಲ ಹೋಳಿಯ ನೋಡಿ, ಕಸ ಎಲ್ಲ ಹಾಗೆ ಇದ್ದು. ಈಗ ಇದ್ರೊಳಗೆ ಬರಗಿ ಹೋಳಿ ಎಲ್ಲ ಕ್ಲೀನ್ ಮಾಡ್ಕೊತಿ. ಇದು ಬೇಸಿಗೆನಲ್ಲಿ ಕಾದಿಗೆ ಬರಗೋದು ತೋಟದಲ್ಲಿ. ನಾ ಅದನ್ನೇ ತನ್ಕತಿ ಅಂತಕೆಂದರೆ ಕೈ ಇಲ್ದವ್ರೆ ಉಗುರೆಲ್ಲ ಹಾಳಾಗೋಗ್ತು, ಕಿಲ್ಲುಗುರಿ ಎತ್ತದ ಹಂಗಾಗ್ತು. ಹಾಗಾಗಿ ನೋಡಿ ಇದನ್ನು ಇದು ಗೆಡ್ಡೆ ಬಳ್ಳಿ ಕಿತ್ತು ಹಾಕಿದ್ದಿ, ಗೆಣಸಿನ ಬಳ್ಳಿ ರಾಶಿ ಚಲೋ ಆಗ್ತು ಎಮ್ಮಲ್ಲಿ. ಆದರೆ ಅದು ಹೊಂದಿ ಹೆಗಣ ಎಲ್ಲ ರಗಳೆ ಕೊಡ್ತಾಯಿದೆ. ಹಿಂಗೆ ಬರಕ್ಕೊಂಡ್ರೆ ನೀರು ಸರಾಗವಾಗಿ ಹೊರಿದು ಹೋಗ್ತು. ಆವಾಗ ಡೇರೆ ಗಡ್ಡೆ ಎಲ್ಲ ಕೊಳಿತಿಲ್ಲ, ಇಲ್ದವ್ರೆ ಕೊಳೆ ಬಂದಂಗೆ ಆಗೋಗ್ತು. ಹಿಂಗೆ ಬರಗಿ ಸೈಡಿಗೆ ಮತ್ತು ಅದಕ್ಕೆ ಮುಚ್ಚಿಬಿಟ್ರೆ ಅಥವಾ ಕಸ ಎಲ್ಲವ ಇಷ್ಟು ಮಾಡೋದು ಹೌದು. ಮತ್ತು ಮರುದಿವಸನೇ ಹೆಗ್ಗಣ ಬಂದು ಆಗದಿರ್ತ. ಆದರೂ 2 ದಿವಸಕ್ಕೆ ಇದೇ ಕೆಲಸ ಮಾಡ್ತಿ ಅಂತಕೆಂದರೆ ಅದ್ರ ಮಧ್ಯನೇ ಒಂದು ಸ್ವಲ್ಪ ಹೊತ್ತು ನಮಗೂ ಟೈಮ್ ಪಾಸ್ ಆಗ್ತಲ್ಲಿ. ಹಾಗಾಗಿ ಅಗದಿ ಜಾಸ್ತಿ ಟೈಮ್ ಹೀಗೆ ಹೊರಗಡೆನೇ ಸ್ಪೆಂಡ್ ಮಾಡ್ತಿ ಅಂತಕೆಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಖಾಲಿ ಮನೆಯಲ್ಲಿ ಕುತ್ಕೊಬಿಟ್ರೆ ಬೇರೆ ಬೇರೆ ಆಲೋಚನೆ ಬತ್ತು, ಆರೋಗ್ಯ ಹಾಳಾಗ್ತು. ಹಾಗಾಗಿ ಹೇಳ್ತವಲ್ಲಿ ಐಡ್ಲ್ ಮೈಂಡೆಡ್ ಡೆವಿಲ್ ವರ್ಕ್ಶಾಪ್ ಹೇಳಿ, ಸೋಮಾರಿಯ ತಲೆ ದೆವ್ವದ ಕಾರ್ಖಾನೆ ಹೇಳ್ತ. ಹಾಗೆ ನಾವು ಖಾಲಿ ಕೂತ್ಕೊಂಡ್ಕೊಳ್ಳೆ ಬೇರೆ ಬೇರೆ ಆಲೋಚನೆ ಬತ್ತು, ಹಾಗಾಗಿ ಹೋಗ್ತಾನೆ ಹೇಳಿ. ಆವಾಗ ಅದ್ರಕ್ಕಿಂತವ ಹೀಗೆ ಬೇರೆ ಬೇರೆ ಇದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜಾಸ್ತಿ ಟೈಮು ಸುಮಾರು 12 ಗಂಟೆ 12 ಸ್ನಾನಕ್ಕೆ ಹೋಗ್ಬಿಟ್ರೆ ಕಡೆಗೆ ಹಾಗೆ ಊಟಕ್ಕೆ ರೆಡಿ ಮಾಡಲ್ಲ ಆಗ್ತು. ಅವರು ಅಷ್ಟೊತ್ತಿಗೆ ಬತ್ತರುದ. ಹಾಗಾಗಿ ಹಿಂಗಿದ್ದೆ ಕೆಲಸ ಮಾಡ್ತಿ. ಇಲ್ಲೊಂದು ಸ್ವಲ್ಪ ಹೊತ್ತು ಬಾರಗದಿ ಅಷ್ಟೊತ್ತಿಗೆ ಅವ್ರು ಗದ್ದಿಗೆ ಬಾ ಕಡೆಗೆ ಹೇಳಿದಿದ್ರ. ಇಲ್ಲೊಂದು 11-11:30ವರೆಗೆ ಮಾಡಿಕ್ಕೆ ಕಡೆಗೆ ಗದ್ದಿಗೆ ಹೋದಿ ಸರಿ ಮಾಡ್ಕೊಂಡು ಮತ್ತು ಹಾಳಿ ಕಡ್ದು ಎಲ್ಲ ಮಾಡ್ಕೊತಿದ್ದಿದ್ರು. ದಣಿ ಒಂದೊಂದು ಡೇರೆ ಆಗ್ತಾ ಇತ್ತು ನೋಡಿ, ಒಂದು ಆಗ್ತಾಯಿತ್ತು ನೋಡಿ. ಇಲ್ಲಿ ಮಧ್ಯದಲ್ಲಿ ಬೆಂಡೆನೂ ಹಾಕಿದ್ದೆ. ಡೇರೆ ಗಿಡ ಮುಗಿಯೋಷ್ಟೊತ್ತಿ ಬೆಂಡೆ ಕಾಯಿ ಬಿಡಲು ಅಣಕ್ತು. ಇಲ್ಲಿ ಕಡೆಗೆ ಬೇಸಿಗೆನಲ್ಲಂತೂ ಕೆಳಗಿತ್ತಲಲ್ಲಿ ಹಾಕಿರುತ್ತನಲ್ಲಿ ಅಲ್ಲಿವರೆಗೆ. ಇಲ್ಲಿ ನೋಡಿ ಮಧ್ಯ ಸೌತೆ ಹಾಕಿದ್ದೆ. ಅದು ಇದಕ್ಕೆ ಹಬ್ಬಕ್ಕೆ ಈ ಊಟ ಕೊಟ್ಟಿದ್ದಕ್ಕೆ. ಇದು ಹೀರೆ ಅಷ್ಟು 4-5 ಹೋಳಿಯಲ್ಲೂ ಇದೇ ಇರುತ್ತು. ಈ ಡಬಲ್ ಬೀನ್ಸಿನ ಹೋಳಿನ ಇದೆಲ್ಲ ಗೊಂಡೇರು ನೋಡಿ ತೋರಿಸ್ತಾ ಇದ್ದಿ. ಇಲ್ಲೆಲ್ಲ ಕಳೆ ತೆಗೆದು ಚಂದ ಮಾಡಿದ್ದೀರ. ಒಂದು ಸರಿ ಇದೆಲ್ಲ ಮಾಡ್ಕೊಳ್ಳೆ ಚಂದ ಕಾಣಿಸ್ತು. ಕಡೆ ಮತ್ತಷ್ಟೇ ಹಾಕ್ಕೊಂಡಿರುತ್ತು ನೋಡಿ. ಇದು ಲಿಲ್ಲಿ ಪುಟ್ಟಿ ಅತ್ತ. ಇದ್ರೊಳಗೆ 2 ಕಲರ್ ಇದ್ದು, ಕೆಂಪು ಮತ್ತು ಕೇಸರಿ. ಇದು ಒಂಚೂರು ಹುಳ ತಿಂದಿದ್ದು ಅದೇ ನೋಡ್ಕೆ ತಿರಕ್ಕಾಗ್ತು. ದಿವ್ಸಕ್ಕೆ 2-3 ಸರಿ ಬಂದು ಇಲ್ದೋರೆ ಸುಂಗ್ನುಳ ಇಸ್ಕ ಎಲ್ಲ ತಿಂದುಬಿಡ್ತಾ. ಹಾಗಾಗಿ ಆದಷ್ಟು ಇದ್ರ ಬಗ್ಗೆನೇ ಟೈಮ್ ಸ್ಪೆಂಡ್ ಮಾಡ್ತಿ.
ಮತ್ತು ಬಾಕಿ ಕೆಲಸನೂ ಇರ್ತಲ್ಲ ಅದ್ರ ಮುಗಿಸ್ಕೊಂಡಾರು ಒಂದು 10 ನಿಮಿಷ ಇಲ್ಲಿ ಓಡ್ಬಂದು ನೋಡ್ಕೊಂಡು ಹೋಗ್ತೀವಿ. ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತದೆ. ಪುಟ್ಟು ಮೊಗ್ಗು ಬಿಟ್ಟು ಆ ಮೊಗ್ಗು ದೊಡ್ಡಾಗಿ ಹೂವಾಗಿ ಹೇಳೋಷ್ಟೊತ್ತಿಗೆ ರಶ್ಶಿ ಖುಷಿ ಆಗ್ತದೆ. ಪೂರ್ತಿ ಹಳಸುವಲ್ಲಿವರೆಗೂ ದಿವ್ಸಕ್ಕೊಂದು 5-6 ಸತಿ ಎಲ್ಲ ಬರ್ತಾ ಇರ್ತಿ. ಮಧ್ಯೆ ಮಧ್ಯೆ ತುಳಸಿ ಗಿಡ ಹುಟ್ಟಿತ್ತು. ತುಳಸಿ ಗಿಡನೂ ಒಂದು ಕೀಳ್ತವಿಲ್ಲ ಹೆಂಗವು ಅಂತಕಂದ್ರೆ ಅದು ಮನೆ ಹತ್ತಿರ ಇದ್ರೆ ಚಲೋದು ಹೇಳ್ತವಲ್ಲಿ. ಹಾಗಾಗಿ ಇಲ್ಲಿ ಬೇಲಿಗೆಲ್ಲವ ನೋಡಿ ಮತ್ತಿ ಅವರೇ ಹಾಕಿದ್ದಿ. ಮತ್ತಿ ಅವರೇ ಅಂದರೆ ವಿಂಗ್ಡ್ ಬೀನ್ಸು ಅಂತ ಇಂಗ್ಲೀಷಲ್ಲಿ. ಹಿಂಗೆ ಹೋಗ್ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೇಳಿ ಅದನ್ನು ಹಾಕಿದ್ದಿ. ರಾಶಿ ಚಲೋ ಆಗ್ತು. ಅದನ್ನ ಬೇಲಿಗೆಲ್ಲ ಹಾಕಿದ್ದಿ. ಅಂದ್ರೆ ಬೇಲಿನೂ ಖಾಲಿ ಬಿಡ್ತನಿಲ್ಲ ಹೇಳಿ ಎಲ್ಲ ಬದಿ ಜಾಗನೂ ಎಂಥಾರು ಹಾಕಿರ್ತಿ. ಈ ಬುಡದಲ್ಲಿ ಒಂದು ಸ್ವಲ್ಪ ಆಗದಿಟ್ಟಿದ್ದೆ ಅಲ್ಲಿ ಮತ್ತೆಂತಾರು ಹಾಕವು. ಅಲ್ಲಿ ನನ್ನ ಫ್ರೆಂಡ್ ಮೊನ್ನೆ ಹೋದಾಗ ರಿಂಗ್ ಬೀನ್ಸ್ ಕೊಟ್ಟಿತ್ತು. ಅದರನ್ನಾರು ಹಾಕೋಣ ಹೇಳಿ ಒಂಚೂರು ಜಾಗ ಮಾಡಿದ್ದಿ. ಒಂಚೂರು ಜಾಗ ವೇಸ್ಟ್ ಮಾಡ್ತಿನಿಲ್ಲ. ಒಂದೇ ಜಾಗದಲ್ಲಿ 2-3 ಬೆಳೆ ಬೆಳಕತ್ತಿ ಅಂತಕಂದ್ರೆ ಜಾಗ ಕಡಿಮೆ ಇರುತ್ತು. ಹಾಗಾಗಿ ನಾ ಬೇಸಿಗೆನಲ್ಲೆಲ್ಲ ತೋರಿಸ್ತಿದ್ದಿ. ಬೇಸಿಗೆನಲ್ಲಿ ಹಾಕಿದ್ರೆ ಡಬಲ್ ಬೀನ್ಸ್ ಬುಡದಲ್ಲಿ ಗಾಂಧಾರಿ ಮೆಣಸು ಎಲ್ಲ ನೆಟ್ಟಿದ್ದಿದ್ದಿ. ಹಾಗೆಯ ಅವಾಗ ಡಬಲ್ ಬೀನ್ಸ್ ಮೇಲೆ ಹಾಕ್ತು, ಗಾಂಧಾರಿ ಮೆಣಸು ಕೆಳಗೆ ಹಾಕ್ತು. ಎರಡೂ ಬದಿ ವರ್ಕೌಟ್ ಆಗ್ತದ. ಹಾಗಾಗಿ ಅದಕ್ಕೆಂದ್ರೆ ಗೊಬ್ಬರ ನೀರು ಎಲ್ಲ ಎರಡಕ್ಕೂ ಆಗ್ತು. ನೋಡಿ ಇಲ್ಲೆಲ್ಲ ಡಬಲ್ ಬೀನ್ಸ್ ಬಿಟ್ಟಿದ್ದು ದಣಿ ಇನ್ನು ಕೊಯ್ಯಲು ಬಂಜಿಲ್ಲ. ಇನ್ನೊಂದು 8 ದಿವಸ ಬೇಕು. ತೋರಿಸ್ತಾ ಇದ್ದಿ. ಮಧ್ಯ ಅಂಗಿ ಕಸ ಹಾಕಿದ್ದಿ. ಅಂತಕಂದ್ರೆ ಡಬಲ್ ಬೀನ್ಸು 1 ಅಥವಾ 2 ಸರಿ 1 ಅಥವಾ 2 ಕೊಯ್ಯೋಷ್ಟೊತ್ತಿಗೆ ಅದು ಹಾಗೆ ಬಳ್ಳಿ ಸತ್ತೋಗ್ತಾ. ಅದ್ರ ಅಂಗಿ ಕಸ ಹಂಗೆ ಆಗ್ತಿಲ್ಲ. ಹಾಗಾಗಿ ಅಂಗಿ ಕಸ ಹಾಕಿದ್ದೆ. ಅಷ್ಟರ ನಂತರ ಅಂಗಿ ಕಸ ಕಾಯಿ ಬಿಡಲಿ. ಇಲ್ಲಿ ಸೌತೆ ಹಾಕಿದ್ದಿದ್ದು. ಸೌತೆ ಅಷ್ಟು ಚಲೋ ಆಗಿಲ್ಲ ಈ ಸರಿ. ಆ ಸೌತೆ ಒಂದು 2-3 ವರ್ಷ ಆಯ್ತು ಅಷ್ಟು ಚಲೋ ಆಗ್ತಾಯಿಲ್ಲ. ಡಬಲ್ ಬೀನ್ಸ್ ನೋಡಿ ಈ ಸರಿ ಸ್ವಲ್ಪ ಚಲೋ ಆಜು. ಇಲ್ದವ್ರು ಕೊಳೆ ಬಂದು ಹೋಗ್ತಿತ್ತು. ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ. ಮಲೆನಾಡಲ್ಲೇ ಮಳೆ ಜಾಸ್ತಿ. ಅದರೊಳಗೂ ಎಮ್ಮನೆ ಬದಿ ಮತ್ತೂ ಜಾಸ್ತಿ. ನೋಡಿ ಓಳಿ ಎಲ್ಲ ಬರಗೆ ಆಯ್ತು. ಎಷ್ಟು ಚಂದ ಕಾಣಿಸ್ತಾ ಇದ್ದು. ಇದು ನೋಡಿ ಮೀಶೆಗಂಟಿಗೆ ಹೇಳ್ತಾ. ನಿಂಗಳ ಬದಿ ಬೇರೆ ಅಂತಾರು ಹೇಳ್ತವಳಿದ್ರು ಕಾಮೆಂಟ್ ಮಾಡಿ. ಅಂತಕಂದ್ರೆ ಇದು ಮಳೆಗಾಲದಲ್ಲಿ ಅಪ್ಪ ಹೂವು. ಹಾಗಾಗಿ ಇದ್ರ ಗಿಡ ಎಲ್ಲಿ ಸಿಕ್ಕರು ನಾ ಅದ್ರ ಕಿತ್ತು ಹಾಕ್ತಿಲ್ಲ, ಹಂಗೆ ಇಟ್ಟಿರ್ತಿ. ಇದಂತೂ ತೊಗರಿ ಗಿಡ. ನಾ ಫಸ್ಟ್ ಟೈಮ್ ಮಾಡಿದ್ದೆ. ಒಂದೇ ಗಿಡ ಆಜು. ಹಂಗಾಗಿ ಪದೇ ತೋರಿಸ್ತಾ ಇದ್ದಿ. ಅದನ್ನು ಕಾಯಿ ಬಿಡುವಲ್ಲಿವರೆಗೂ ಸಮಾಧಾನ ಇರ್ತಿಲ್ಲ. ದಿವ್ಸಕ್ಕೆ 10 ಸತಿ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಿ. ನೋಡಿ ಡೇರೆ ಹೋಳಿ ಕೆಲಸ ಆಯ್ತು. ಇನ್ನಲ್ಲಿ ಮುಂದೆ ಒಂಚೂರು ಬೇಲಿ ಹತ್ರ ಆಗೋದು ಅಂಗಿ ಕಸ ಇದ್ದು. ಅದೇ ಹೇಳದ್ನಲ್ಲಿ ವಿಂಗ್ಡ್ ಬೀನ್ಸೇ ಇನ್ನೊಂಚೂರು ಹಾಕೋದಿತ್ತು. ಅಷ್ಟೊತ್ತಿಗೆ ಗದ್ದಿ ಬಂದು ಇಲ್ಲಿ ದನ ಎಲ್ಲ ಮೇಯ್ತಾ ಇದ್ದಿದ್ದ. ಸುಮ್ಮನೆ ಬಂಜಿ ಅಂತಕಂದ್ರೆ ಇವು ನಾ ಬಂದಿದ್ದು ಗೊತ್ತಾದ್ಕೊಳ್ಳೆ ಮತ್ತು ಅವ್ರು ಬಂದಿದ್ದು ಗೊತ್ತಾದ್ಕೊಳ್ಳೆ ಓಡ್ ಬಂದುಬಿಡ್ತಾ. ಹಾಗಾಗಿ ಸೊಕಾಶ್ ಬರ್ತಾ ಇದ್ದಿ. ಇದು ನೋಡಿ ಅಮ್ಮನೆ ಗದ್ದೆ. ಇಲ್ಲಿಂದ ಹೆಂಗೆ ಕಾಣ್ತಾ ಇದ್ದು. ಇಲ್ಲಿ 3-4 ಮನೆದಿದ್ದು. ಮತ್ತು ಅಮ್ಮನೇದು ಒಂದೇ ಅಲ್ಲ. ಅವರೆಲ್ಲಿದ್ದರು ಹುಡ್ಕೆತ್ ಬಂದು ನೋಡಿ ಇಲ್ಲಿ ಹಾಳೆ ಕಡಿತಾ ಇದ್ರು. ಹುಡ್ಕ ತನಕವ ಒಂದು ಸರಿನಾರು ಸುಮಾರು ಅವರಿದ್ದ ಕೆಲಸಕ್ಕೆ ಹೋಗೋದಾರ ಸಮಾಧಾನ ಆಗ್ತಿಲ್ಲ. ಒಂದು ಸರಿನಾರು ಅಲ್ಲಿಗೂ ಮಧ್ಯ ಹೋಗಿ ಬಂದ್ಕತ್ತಿ. ಇಲ್ಲಿ ನೋಡಿ ಇದು ಗೌರಿ ಹೂವು, ಇಂದ್ರನ ಬಳ್ಳಿ ಹೇಳ ಗೌರಿ ಹೂವುಳೆ ಅಂತ ಹೇಳುತ್ತಾ. ನಿಂಗಳ ಬದಿಗೆ ಎಂತ ಹೇಳ್ತಾ ಗೊತ್ತಿಲ್ಲ. ನಂಗಳ ಬದಿಗೆ ಹಿಂಗೆ ಹೇಳುತ್ತಾ. ಈ ಒಂದೊಂದು ಇದಕ್ಕೂ ಒಂದೊಂದು ಬದಿಗೆ ಒಂದೊಂದು ಹೆಸರೇ ಇರ್ತು. ಹಾಗಾಗಿ ನಾ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೇಳಿ ಫಸ್ಟು. ಎಂತಕ್ಕೆ ಕೇಳಿ ನಾ ಹಾಕೋ ಎಲ್ಲ ವೀಡಿಯೋ ಎಲ್ಲ ಸುಮ್ಮನೆ ಎಲ್ಲ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟು ವೀಡಿಯೋನು ನಿಂಗೆ ಬರ್ತಾ ಇರ್ತು, ನೋಡಲ್ಲಾಗ್ತು. ನೋಡಿ ಗದ್ದೆ ಎಲ್ಲ ರೆಡಿ ಮಾಡ್ತಾ ಇದ್ದ. ಸರಿ ಮಳೆ ಸ್ವಲ್ಪ ಕಡಿಮೆ ಅಂದ್ಕೋತಿದ್ರು ಕಡೆಗೆ ಸುಮಾರು ಹೋಯ್ತು. ಹಾಗಾಗಿ ಗದ್ದೆ ಎಲ್ಲ ರೆಡಿ ಮಾಡ್ತಾ ಇದ್ದ. ನೋಡಿ ನಮಗೆ ಇದು 1 ವರ್ಷದ ಬೆಳೆ. ಹಾಗಾಗಿ ಹಾಳು ಮಾಡಲ್ಲೇ ಮತ್ತು ಹಾಳು ಬಿಡಲು ಮನಸ್ಸಾಗ್ತಿಲ್ಲ. ಹಾಗಾಗಿ ಕಷ್ಟಪಟ್ಟು ನಮ್ಮ ಯಜಮಾನ್ರು ಮಾಡ್ತರು. ಅದರಿಂದ ಹೇಳಿ ಲಾಭ ನಷ್ಟ ಹೇಳೋ ಪ್ರಶ್ನೆ ಅಲ್ಲ. ಎಂತಕೆಂದರೆ ಈಗ ಅಕ್ಕಿ ತಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಿದ್ದೋಗ್ತು ಹೆಂಗಕ್ಕೆ. ಆದರೂ ಮಾಡ್ತೀವಿ. ಅಂತಕೆಂದರೆ ಹುಲ್ಲು ದನಗಕ್ಕೆ ಬೇಕು, ಅಕ್ಕಿ ನಮ್ಗೆ ಆಗ್ತು ಹೇಳೋ ಕಾರಣಕ್ಕೆ. ಮತ್ತು ನಮ್ಮ ಜಮೀನು ಹಾಳು ಕೆಡಗೋದು ಬೇಡ ಹೇಳಿ ಅವ್ರಿಗೆ ಮತ್ತು ಹಿಂಗಿದ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ನನಗೂ ಹಿಂಗೆ ಅವ್ರ ಸಂತಿ ತಿರುಗ್ಯೋತಿಪ್ಪದು ಅಂದರೆ ರಾಶಿ ಪ್ರೀತಿ. ಪೂರ್ತಿ ಕೆಳವರಿಗೆ ಹೋದ್ನಿಲ್ಲ. ಎಂತಕೆಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಡೌನು ಮತ್ತು ಉಂಬಳನೂ ಇತ್ತು ರಾಶಿ. ಇಲ್ಲಿ ಬರಡ ಹೋಗೋಳು ಅಲ್ಲಿಂದನೇ ಬೈತಾ ಇದ್ದಿದ್ರು ಎಂತಕ್ಕೆ ಬಂದೆ ಹೇಳಿ. ಆದರೂ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ನೋಡ್ಕೊಂಡು ಮನೆಗೆ ಬಂದು ಇಷ್ಟೊತ್ತಿಗೆ ಮನೆ ಬಪ್ಪಷ್ಟೊತ್ತಿಗೆ 12:30 1:00 ಆಳ್ಯಕ್ಕೆ ಮುಗಿದಿತ್ತು ನಂದು. ಮಧ್ಯ ಮೇಲೆ ಎಂತ ಮಾಡ್ತೀವಿ. ನಾ ಇನ್ನೂ ಒಂದು ವೀಡಿಯೋನು ಮಾಡಿದ್ನಿಲ್ಲ. ಮಧ್ಯ ಮೇಲೆ ಎಂತ ಮಾಡ್ತೀವಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀವಿ ಮಧ್ಯ ಮೇಲೆ ಮತ್ತೆಂತ ಸ್ಪೆಷಲಾಗಿ ಮಾಡ್ತಿನಿಲ್ಲ. 3 ಗಂಟೆವರೆಗೆ ನಮ್ಮಲ್ಲೆಲ್ಲರೂ ಮನೆ ಕೆತ್ತ. ಹಾಗಾಗಿ ಆ ಟೈಮಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ಕೇತಿ. ಹಾಗೇಳಿ ಬೇರೆಯವ್ರದ್ದೆಲ್ಲ ತಗತ್ನಿಲ್ಲ. ನನ್ನ ಬಟ್ಟೆನೇ ನಾವು ಹೊಲ್ಕತ್ತಿ. ಬ್ಲೌಸು, ಡ್ರೆಸ್ಸು, ಚೂಡಿ, ಲಂಗ ಅಂದರೆ ನನಗೆ ಬೇಕಾಗಿದ್ದು ಎಲ್ಲದನ್ನೂ ನಾವು ಹೊಲ್ಕತ್ತಿ. ಮಧ್ಯ ಮೇಲೆ ಆ ಕೆಲಸ ಮಾಡ್ತಿ. ಮತ್ತು ಸ್ವಲ್ಪ ಹೊತ್ತಿದೆ ಈ ಮೊಬೈಲಲ್ಲಿ ವೀಡಿಯೋ ಎಡಿಟಿಂಗು ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಇರುತ್ತಲ್ಲ, ಆ ಕೆಲಸ ಮಾಡ್ತಿ. ಮಧ್ಯ ಮೇಲೆ ಒಂದು 2 ತಾಸು ನಂಗೆ ಇದಕ್ಕೆ ಸಿಕ್ತು. ಅದಷ್ಟರಲ್ಲಿ ಮಾಡ್ತಿ. ಅರ್ಧ ಬ್ಲೌಸ್ ಹೊಲ್ದಿರ್ತಿ. ಒಂದು 15 ದಿವ್ಸಗಳು ಒಂದು ಬ್ಲೌಸ್ ಮುಗೀತು. ಎಂತಕೆಂದ್ರೆ ಮಧ್ಯ ಮೇಲೆ ಮತ್ತು ಕೊಟ್ಟಿಗೆ ಕೆಲಸ ಎಲ್ಲ ಇರುತ್ತು. ಹಾಲು ಕಾಸೋದು, ಕೊಟ್ಟಿಗೆ ಕೆಲಸ. ಮತ್ತು ಸಂಜೆ ಒಂದೊಂದು ದಿವಸ ಎಲ್ಲರೂ 1-2 ಪದಾರ್ಥ ಮಾಡೋದು ಉಳಿದೋಗಿರ್ತು. ಒಂದು ಸ್ವಲ್ಪ ಅನ್ನ ಮಾಡ್ಕೊಳಕ್ಕಾಗಿರ್ತು. ಅದಷ್ಟೆಲ್ಲ ಮಾಡತ್ತಿ 8 ಗಂಟೆ